whether the last one is right ಮತ್ತೆ ಚೇಂಜ್ ಮಾಡ್ಕೋಬಹುದು. ಓಕೆ ಗುಡ್. ಈಗ ನೀವು ಸ್ವಲ್ಪ ಕತೆ ನೋಡ್ರಿ. ಈಗ ಸರಿ ಆಗ್ಬೋದಾ? ಅಲ್ಲೇ ಒಬ್ಬನು ಎರ್ಕೋದಿಂದ ಹೋಗ್ತಾ ಇದ್ದ, ಕಳ್ಳರ ಸಿಕ್ಕಿದ್ದ, ಅವನ ಈ ರೀತಿಯಲ್ಲಿ ಗಾಯಾಳಾದ. ಮೊದಲನೇ ಒಬ್ಬನು ಇದೆ ಯಾರು? ಓಕೆ, ಒಬ್ಬ ರಿಲಿಜಿಯಸ್ ಲೀಡರ್ ಲೇವಿ ಹೋಗ್ತಾ ಇದ್ದ. ಆ ನಂತರ ಯಾಜಕ ಅವನು ಹೋದ. ಇಲ್ಲಿ ಸಮಾಜದಲ್ಲಿ ಹೋಗ್ತಾ ಇದ್ದ, ಬಹುಶಃ ಅವನು ಕರೆದು ಕಾಣುತ್ತೆ. ಆ ನಂತರ ಇಲ್ಲಿ ಕತ್ತಿ ಕಾಣ್ತಾ ಇದ್ರು, ಅವನು ಬಂದು ಕತ್ತಿ ಇಟ್ಕೊಂಡು ಅವನು ತಪ್ಪಿಸ್ಕೊತಾನೆ. ಆ ನಂತರ ಕಡೆಗೆ ಎಲ್ಲಿ ಹೋಯ್ತಾನೆ? ಅವನು ಅವನ ಛತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಈಸ್ ದ ಸ್ಟೋರಿ ಫುಲ್. ಈ ಕತೆ ಯಾಕೆ ಈ ರೀತಿಯಲ್ಲಿ ಅಂದ್ರೆ, ಮೊದಲು ಏನು, ಎರಡನೇ ಜನರು, ಮೂರನೇ ಜನರು, ನಾಲ್ಕನೇ ಜನರು ಅಂತ ಮಕ್ಕಳ ಮನಸ್ಸಿನಲ್ಲಿ ನಾವು ವಿ ಲರ್ನ್ ಬೈ ಡೂಯಿಂಗ್ ರಾದರ್ ದನ್ ಬೈ ಲಿಸನಿಂಗ್. ನೋಡ್ರಿ ಮಕ್ಕಳೇ, ಒಬ್ಬನು ಮೇಲಿಂದ ಕೆಳಗೆ ಇಳಿದು ಹೋಗ್ತಾ ಇದ್ದ, ಮುಂದೆ ಇರ್ಬೋದು ಬಿಡ್ರಿ ಅಂದ್ರೆ ಅಷ್ಟೇ. ದಿಸ್ ಇಸ್ ವಾಟ್ ಐ ಕಾಲ್ ಆಸ್ ಇಂಟ್ರಾಕ್ಟಿವ್ ಮೆಥಡ್. ಇದಕ್ಕೆ ನಾವು ಟೀಚರ್ಸ್ ಆದಂತ ನಾವು ಸ್ವಲ್ಪ ಕಷ್ಟಪಡಬೇಕು. ಇಟ್ ಇಸ್ ನಾಟ್ ದಟ್ ಈಸಿ. ಜೋಸೆಫ್ ಎಂಡಿಂಗ್ ಅವರು ಹೇಳಿದಾಗ ಐ ಟು ಸಮ್ ಟೈಮ್ ಟು ಅರೇಂಜ್ ಆಲ್ ದಿಸ್ ಥಿಂಗ್ಸ್. ಓಕೆ, ಅಫ್ ಕೋರ್ಸ್ ಐ ಹ್ಯಾವ್ ನಾಟ್ ಮೆಟೀರಿಯಲ್, ಬಟ್ ಐ ಹ್ಯಾವ್ ಟು ಪ್ರಿಪೇರ್ ಓನ್ಲಿ. ನಿನ್ನೆ ಹೇಳಿದ್ದಾರೆ ಅವರು. ಓಕೆ, ಬಟ್ ಐ ಟ್ರೈ. ಟೀಚರ್ಸ್ ಅಂತ ನಾವು ಕಷ್ಟಪಡಬೇಕು. ಸದಸ್ಯರು ಆಯ್ತು ಯಾರು ಏನು ಇದನ್ನು ಯಾವ ಟೀಚಿಂಗ್ ಏಡ್ ಮಾಡ್ಬೇಕು. ರೆಡಿಮೇಡ್ ಸಿಕ್ಕಿದ್ರೆ ನೀವು ಕೂಡ ಅಲ್ಲೇ ಹೋಗಿರ್ತೀರಿ, ಬ್ಯಾಟಲ್ ಸೈಡ್ ಎಲ್ಲಿ ಕ್ರಿಕೆಟ್ ಮೇಕ್ ಯೂಸ್ ಆಫ್ ದಟ್. ನಿಮಗೆ ಒಂದು ವೇಳೆ ಮಕ್ಕಳು ನಿಜವಾಗಿ ಒಳ್ಳೆ ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕಂದ್ರೆ ಡೂ ದಿಸ್. ಇಲ್ರಿಪ್ಪ ನಾವು ಸುಮ್ಮನೆ ಹೋಗ್ತೇವೆ, ಸದಸ್ಯರು ಕ್ಲಾಸ್ ಕೊಟ್ಟರೆ ಹೇಳ್ತೇವೆ ಅಲ್ಲ. ಪುಟ್ ಯುವರ್ ಮೈಂಡ್ ಇದೆ, ಪುಟ್ ಯುವರ್ ಸೋಲ್ ಇದೆ. ಅಲ್ಲಿ ನಮ್ಮ ದೇವ್ರ ಸೇವಕರು ಎಷ್ಟೋ ಕಷ್ಟಪಟ್ಟು ಓದಿ ಪ್ರಾರ್ಥನೆ ಮಾಡ್ತಾರೆ. ಮಕ್ಕಳ ಸಂಬಂಧ ನಾವು ಕೂಡ ಈ ರೀತಿಯಲ್ಲಿ ನಮ್ಮದನ್ನು ಕೂಡ ನಾವು ಅದಕ್ಕೆ ಆ ರೀತಿಯಲ್ಲಿ ನಾವು ಕಷ್ಟಪಡಬೇಕು. ಕಷ್ಟಪಡೋದಂದ್ರೆ ಸ್ಪೆಂಡ್ ಟೈಮ್ ಆ್ಯಂಡ್ ಥಿಂಕ್ ನಾವು ಪ್ರೇ. ಬೆಳಗ್ಗೆ ನಾನು ಒಂದೇ ಪ್ರಾರ್ಥನೆ ಮಾಡಿದೆ, ಐ ಡೋಂಟ್ ಹ್ಯಾವ್ ಮಚ್, ಐ ಡು ನಾಟ್ ಪ್ರೇ ಮಚ್, ಬಟ್ ಯುವರ್ ಗ್ರೇಸ್ ಈಸ್ ಸಫಿಷಿಯಂಟ್. ದೇವರ ಪ್ರೊಟೆಕ್ಟ್ ಕೊಡಬೇಕು.